ಎಲ್ಲರಿಗೂ ನಮಸ್ಕಾರ. PC, PSI, SDA ಮತ್ತು FDA KS ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಏನಪ್ಪಾ ಅಂತಂದ್ರ, ಒಂದ್ ಕಡೆ ಬೌದ್ಧ ಸಮ್ಮೇಳನಗಳು ಕೊಡ್ತಾನ, ಇನ್ನೊಂದ್ ಕಡೆ ವರ್ಷ ಕೊಡ್ತಾನ. ಯಾವ ವರ್ಷ ಯಾವ ಬೌದ್ಧ ಸಮ್ಮೇಳನ ನಡೀತು ಅಂತ ಹೇಳಿಕೆ ಒಂದಿಷ್ಟು ಬರೀಬೇಕು. ಕೆಳಗಡೆ ABCD ಅಂತೇಳಿ ಆಪ್ಷನ್ಸ್ ಕೊಡ್ತಾನ. ಈ ಬೌದ್ಧ ಸಮ್ಮೇಳನಗಳು ನಡೆದಾಗ ಈ ಒಂದನೇ ಬೌದ್ಧ ಸಮ್ಮೇಳನ ಅಧ್ಯಕ್ಷ ಯಾರಿದ್ರು, ಎರಡನೇದ್ರದಾಗ ಯಾರಿದ್ರು, ಮೂರನೇದ್ರದಾಗ ಯಾರಿದ್ರು, ನಾಲ್ಕನೇದ್ರದಾಗ ಯಾರಿದ್ರು ಅಂತ ಹೇಳ್ಬಹುದು. ಅದೇ ರೀತಿ ಯಾವ ರಾಜ್ಯರು ಬೌದ್ಧ ಸಮ್ಮೇಳನಗಳನ್ನ ಏರ್ಪಡಿಸ್ತಾರ ಅಂತ ಹೇಳಿಕೆ ಈ ವಿಡಿಯೋದ ನೋಡಂಬರ್ರಿ. ಮೊದಲನೇದಾಗಿ ರಾಜ್ಯಗೃಹದಲ್ಲಿ ಮೊದಲನೇ ಬೌದ್ಧ ಸಮ್ಮೇಳನ ಆಗ್ತದ, ಯಾವ ವರ್ಷ ಆಗ್ತದ ಅಂತ ಹೇಳ್ತೀನಿ ನೋಡ್ರಿ. ರಾಜ್ಯಗೃಹದಾಗ 483ದಾಗ ಮೊದಲನೇ ಬೌದ್ಧ ಸಮ್ಮೇಳನ ಆಗ್ತದ. ಎರಡನೇ ಬೌದ್ಧ ಸಮ್ಮೇಳನ ಎಲ್ಲಿ ಆಗ್ತದ ಅಂತಂದ್ರೆ ವೈಶಾಲಿದಾಗ ಆಗ್ತದೆ. ಈ ವೈಶಾಲಿದಾಗ ಯಾವಾಗ ಆಗ್ತದ ಅಂತಂದ್ರೆ ಕ್ರಿಸ್ತ ಪೂರ್ವ 383ದಾಗ. ಮೂರನೇ ಬೌದ್ಧ ಸಮ್ಮೇಳನ ಪಾಟ್ಲಿಪುತ್ರದಾಗ ಆಗ್ತದೆ. ಈ ಪಾಟ್ಲಿಪುತ್ರದಾಗ ಯಾವಾಗ ಆಗ್ತದ ಬೌದ್ಧ ಸಮ್ಮೇಳನ ಅಂತಂದ್ರೆ ಕ್ರಿಸ್ತ ಪೂರ್ವ 250ದಾಗ ಆಗ್ತದೆ. ನಾಲ್ಕನೇ ಬೌದ್ಧ ಸಮ್ಮೇಳನ ಯಾವಾಗ ಆಗ್ತದ ಅಂತಂದ್ರೆ ಕಾಶ್ಮೀರದ ಕುಂಡಲಿವನಿದಾಗ ಆಗ್ತದೆ. ಯಾವಾಗ ಕ್ರಿಸ್ತ ಶಕ 100 ಅಥವಾ 102. ಕೆಲವೊಂದು ಬುಕ್ ಕ್ರಿಸ್ತ ಶಕ 100ದ, ಕೆಲವೊಂದು ಬುಕ್ 102 ಅಂತದ. ಈಗ ಇವೆಲ್ಲ ಈ 3, 1, 2, 3 ಬೌದ್ಧ ಸಮ್ಮೇಳನ ಕ್ರಿಸ್ತ ಪೂರ್ವ ಇದ್ರ ನಾಲ್ಕನೇ ಬೌದ್ಧ ಸಮ್ಮೇಳನ ಕ್ರಿಸ್ತ ಶಕ 100ದಾಗ ಆಗ್ತದೆ. ಈ ಮೊದಲನೇ ಬೌದ್ಧ ಸಮ್ಮೇಳನ ರಾಜ್ಯಗೃಹದಾಗ ಆಗ್ತದೆ. ಇವೆಲ್ಲ ತರಿಕಿಟ್ಕೋಬೇಕು ಹಂಗಪ್ಪ ಅಂತ ಹೇಳಿ ಗೊಂದಲ ಇರ್ಬೋದು. ಅದಕ್ಕೊಂದು ಸೂತ್ರ ಹೇಳ್ತೀನಿ ಕೇಳ್ರಿ. ಸೂತ್ರ ನೋಡ್ರಿ. ರಾಜ್ಯನು ಯಾರಿಗೆ? ವೈಶಾಲಿಗೆ, ರಾಣಿ ಅಂತ ಅನ್ಕೋರಿ. ರಾಜ್ಯನು ವೈಶಾಲಿ ಅಂತಕ್ಕಂಥ ರಾಣಿ ಕರ್ಕೊಂಡು ಎಲ್ಲಿ ಹೋಗ್ತಾರ? ಪಾಟ್ಲಿಪುತ್ರದ ಜಾತ್ರೆ ಇರ್ತದೆ. ಪಾಟ್ಲಿಪುತ್ರದಾಗ ಜಾತ್ರೆ ಇರ್ತದ. ರಾಜ್ಯನು ವೈಶಾಲಿ ಕರ್ಕೊಂಡು ಎಲ್ಲಿ ಹೋಗ್ತಾನ? ಪಾಟ್ಲಿಪುತ್ರದ ಜಾತ್ರೆ ಇರ್ತದ. ಅಲ್ಲಿ ಕರ್ಕೊಂಡೋಗಿ ಈ ರಾಣಿ ಏನ್ ಇಷ್ಟ ಆಗ್ತದ ಅಂತಂದ್ರೆ ಕುಂಡಲಿವನ ಇಷ್ಟ ಆಗ್ತದ. ಆ ಕುಂಡಲಿವನ ಇಷ್ಟ ಆದ್ಮೇಲೆ ರಾಜ ಏನ್ ಮಾಡ್ತಾನ? ವೈಶಾಲಿ ಕರ್ಕೊಂಡು ಪಾಟ್ಲಿಪುತ್ರದಲ್ಲಿ ಕುಂಡಲಿವನನ್ನ ಇಸ್ಕೊಡಿದನು ಅಥವಾ ಕೊಡಿಸಿದನು ಅಂತ ಹೇಳ್ಬೋದು. ರಾಜಗೃಹ ವೈಶಾಲಿಗೆ ಎರಡನೇ ಬೌದ್ಧ ಸಮ್ಮೇಳನ ಬತ್ತ. ಮೊದಲಿನ ರಾಜಗೃಹ, ಎರಡನೇ ವೈಶಾಲಿ, ಎರಡನೇ ಬೌದ್ಧ ಸಮ್ಮೇಳನ. ಪಾಟ್ಲಿಪುತ್ರ ಮೂರನೇ ಬೌದ್ಧ ಸಮ್ಮೇಳನ. ಕಾಶ್ಮೀರದ ಕುಂಡಲಿವನ ನಾಲ್ಕನೇ ಬೌದ್ಧ ಸಮ್ಮೇಳನ. ಈ ಬೌದ್ಧ ಸಮ್ಮೇಳನಗಳು ಆಗ್ತಾವ. ಈ ಬೌದ್ಧ ಸಮ್ಮೇಳನ ಆಗ್ಬೇಕಾದ್ರೆ ಅಧ್ಯಕ್ಷತೆ ಸ್ಥಾನ ವಹಿಸಿರ್ಬೇಕಲ್ಲ. ಮೊದಲನೇ ಬೌದ್ಧ ಸಮ್ಮೇಳನ, ಎರಡನೇ ಬೌದ್ಧ ಸಮ್ಮೇಳನ, ಮೂರನೇದ, ನಾಲ್ಕನೇದ ಆಗ್ತಾವಲ್ಲ. ಅಂದ್ರೆ ಅಧ್ಯಕ್ಷತೆ ಸ್ಥಾನವನ್ನ ಅಥವಾ ಅಧ್ಯಕ್ಷರು ಯಾರಿದ್ರು ಅಂತ ಕೇಳಿದ್ರ ಅಧ್ಯಕ್ಷರು ಅಂತೇಳಿ ಬರ್ತಾನೆ. ಮೊದಲನೇ ಬೌದ್ಧ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದವರು ಮಹಾಕಶ್ಯಪ ಅಂತೇಳಿ ಬರ್ತಾನೆ. ಮಹಾಕಶ್ಯಪ ಅಂತೇಳಿ ಎಲ್ಲಿ? ರಾಜ್ಯಗೃಹದಾಗ ಕ್ರಿಸ್ತ ಪೂರ್ವ 483ದಾಗ ಮೊದಲನೇ ಬೌದ್ಧ ಸಮ್ಮೇಳನ ಆಗ್ತದೆ. ಈ ಬೌದ್ಧ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದವರು ಯಾರು ಅಂತಂದ್ರೆ ಮಹಾಕಶ್ಯಪ ಅಂತೇಳಿ ಬರ್ತಾನೆ. ಮತ್ತೆ ಎರಡನೇ ಬೌದ್ಧ ಸಮ್ಮೇಳನ ಎಲ್ಲಾಗ್ತದ? ವೈಶಾಲಿದಾಗ ಆಗ್ತದೆ. ಈ ವೈಶಾಲಿದಾಗ ಕ್ರಿಸ್ತ ಪೂರ್ವ 383ದಾಗ ಎರಡನೇ ಬೌದ್ಧ ಸಮ್ಮೇಳನ ಆಗ್ತದ. ಈ ಬೌದ್ಧ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದವರು ಯಾರು ಅಂತ ಕೇಳಿದ್ರ ಸಭಾಕಮಿ ಅಂತೇಳಿ ಬರ್ತಾನೆ. ಸಭಾಕಮಿ ಅಂತೇಳಿ. ಮೂರನೇ ಬೌದ್ಧ ಸಮ್ಮೇಳನ ಪಾಟ್ಲಿಪುತ್ರದಾಗ ಆಗ್ತದ ಕ್ರಿಸ್ತ ಪೂರ್ವ 250ರದಾಗ. ಈ ಕ್ರಿಸ್ತ ಪೂರ್ವ 250ರದಾಗ ಮೂರನೇ ಬೌದ್ಧ ಸಮ್ಮೇಳನ ಆಗ್ತದಲ್ಲ. ಈ ಬೌದ್ಧ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದವರು ಯಾರು ಅಂತ ಕೇಳಿದ್ರ ಮುಗ್ಗಲಿಪುತ್ರ ತಿಸ್ಸಾ ಅಂತೇಳಿ ಕರೀತಾರೆ. ಮುಗ್ಗಲಿಪುತ್ರ ತಿಸ್ಸಾ ಅಂತೇಳಿ. ನಾಲ್ಕನೇ ಬೌದ್ಧ ಸಮ್ಮೇಳನ ಆಗ್ತದ. ನಾಲ್ಕನೇ ಬೌದ್ಧ ಸಮ್ಮೇಳನ ಎಲ್ಲಿ? ಕಾಶ್ಮೀರದ ಕುಂಡಲಿವನದಾಗ. ಎಲ್ಲಿ? ಯಾವಾಗ? ಕ್ರಿಸ್ತ ಶಕ ಒಂದು ಬುಕ್ನ್ಯಾಗ 100ದ, ಒಂದು ಬುಕ್ನ್ಯಾಗ 102 ಅದ. ನೀವು ಆಪ್ಷನ್ಸ್ ಮೇಲೆ ಡಿಪೆಂಡ್ ಆಗಿರ್ಬೇಕು. ಕ್ರಿಸ್ತ ಶಕ ನಾವು 100 ತಿನ್ಕೊಳ್ಳೋಣ. ಕ್ರಿಸ್ತ ಶಕ 102ದಾಗ ಆಗ್ತದೆ. ಈ ಒಂದು ಬೌದ್ಧ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದವರು ಯಾರು ಅಂತ ಕೇಳಿದ್ರೆ ವಸುಮಿತ್ರ ಅಂತೇಳಿ. ಯಾರು? ವಸುಮಿತ್ರ ಅಂತೇಳಿ. ಬೌದ್ಧ ಸಮ್ಮೇಳನಗಳ ಬಟ್ ಈ ಬೌದ್ಧ ಸಮ್ಮೇಳನಗಳನ್ನ ಏರ್ಪಡಿಸಿರುವ ರಾಜರು ಯಾರ್ಯಾರು ಅಂತೇಳಿ ನೋಡ್ಕೊತ ಹೋದ್ರ ರಾಜರು ಅಥವಾ ದೊರೆಗಳು ಅಥವಾ ರಾಜ ಅಂತ ನೋಡ್ಕೊತ ಹೋದ್ರ ಮೊದಲನೇ ಬೌದ್ಧ ಸಮ್ಮೇಳನ ನಡೆಸಿರ್ತಕ್ಕಂಥ ರಾಜ್ಯ ಯಾರು ಅಂತ ಕೇಳಿದ್ರೆ ಅಜಾತಶತ್ರು. ಈ ಅಜಾತಶತ್ರು ಯಾವ ವಂಶದ ದೊರೆ ಅಂತ ಕೇಳ್ತಾನ ಅಥವಾ ಕೇಳ್ಬೋದು. ಯಾವ ವಂಶದ ದೊರೆ ಅಂತ ಹೇಳಿದ್ರೆ ಹರ್ಯಾಂಕ ವಂಶದ ದೊರೆ ಅಜಾತಶತ್ರು. ಈಗ ಎರಡನೇ ಬೌದ್ಧ ಸಮ್ಮೇಳನ ಆಗ್ತದ ಎಲ್ಲಿ? ವೈಶಾಲಿದಾಗ 383ರದ ಆಗ್ತದ.
ಈ ಬೌದ್ಧ ಸಮ್ಮೇಳನವನ್ನ ಏರ್ಪಡಿಸಿರುವ ದೊರೆ ಯಾರು ಅಂತ ಕೇಳಿದ್ರೆ ಕಾಲ ಅಶೋಕ ಅಂತೇಳಿ. ಕಾಲ ಅಶೋಕ. ಈ ಕಾಲ ಅಶೋಕ ಯಾವ ವಂಶದ ಪ್ರಸಿದ್ಧ ದೊರೆ ಅಂತ ಕೇಳಿದ್ರೆ ಶುಂಗ ವಂಶದ ಪ್ರಸಿದ್ಧ ದೊರೆ ಕಾಲ ಅಶೋಕ. ಕಾಲ ಅಶೋಕ ಅಂದ್ಮೇಲೆ ನೀವು ಅಶೋಕ ಅಂತ ತಿಳ್ಕೊಬೇಡ್ರಿ, ಮೌರ್ಯರ ಪ್ರಸಿದ್ಧ ದೊರೆ ಅಂತೇಳಿ ಅವನು ಕೆಳಗೆ ಬರ್ತಾನೆ. ಈಗ 3ನೇ ಬೌದ್ಧ ಸಮ್ಮೇಳನ ಎಲ್ಲಾಗ್ತದ ಅಂತ ಕೇಳಿದ್ರೆ ಪಾಟ್ಲಿಪುತ್ರದಾಗ. ಈ ಪಾಟ್ಲಿಪುತ್ರದಲ್ಲಿ ಯಾವ ವರ್ಷ 3ನೇ ಬೌದ್ಧ ಸಮ್ಮೇಳನ ಆಯ್ತು ಅಂತ ಕೇಳಿದ್ರೆ ಕ್ರಿಸ್ತ ಪೂರ್ವ 250 ಆಗ್ತದ. 3ನೇ ಬೌದ್ಧ ಸಮ್ಮೇಳನವನ್ನ ಏರ್ಪಡಿಸಿರುವ ದೊರೆ ಯಾರು ಅಂತ ಕೇಳಿದ್ರೆ ಅಶೋಕ. ಅಶೋಕ. ಅಶೋಕ ಯಾವ ವಂಶದ ಪ್ರಸಿದ್ಧ ದೊರೆ ಅಂತ ಕೇಳಿದ್ರೆ ಮೌರ್ಯರ ಪ್ರಸಿದ್ಧ ದೊರೆ. 4ನೇ ಬೌದ್ಧ ಸಮ್ಮೇಳನ ಆಗ್ತದ ಕಾಶ್ಮೀರದ ಕುಂಡಲಿವನದಾಗ ಕ್ರಿಸ್ತ ಶಕ 100 4ನೇ ಬೌದ್ಧ ಸಮ್ಮೇಳನ ಆಗ್ತದ. ಈ 4ನೇ ಬೌದ್ಧ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದವರು ವಸುಮಿತ್ರ. ಈ ವಸುಮಿತ್ರ ಆಯ್ತಾ. ಈ ಬೌದ್ಧ ಸಮ್ಮೇಳನವನ್ನ ಏರ್ಪಡಿಸಿರುವ ದೊರೆ ಯಾರು ಅಂತ ಕೇಳಿದ್ರ ಕನಿಷ್ಕ. ಕನಿಷ್ಕ ಯಾವ ವಂಶದ ಪ್ರಸಿದ್ಧ ದೊರೆ? ಕುಶಾಣರ ಪ್ರಸಿದ್ಧ ದೊರೆ. ಕುಶಾಣರ ಪ್ರಸಿದ್ಧ ದೊರೆ. 1ನೇದು ಅಜಾತಶತ್ರ, 2ನೇದು ಕಾಲ ಅಶೋಕ, 3ನೇದು ಅಶೋಕ, 4ನೇದು ಕನಿಷ್ಕ. ಕೆಲವರು ಇತಿಹಾಸಕಾರರು ಏನ್ ಹೇಳ್ತಾರ ಅಂತಂದ್ರ 5ನೇ ಬೌದ್ಧ ಸಮ್ಮೇಳನವು ಕೂಡ ಆಗ್ಯದ ಅಂತ ಹೇಳ್ತಾರ. 5ನೇ ಬೌದ್ಧ ಸಮ್ಮೇಳನ ಆಗಿದ್ದು ಕ್ರಿಸ್ತ ಶಕ 643ರಲ್ಲಿ ಕನೋಜಿನಲ್ಲಿ 5ನೇ ಬೌದ್ಧ ಸಮ್ಮೇಳನ ಆಗ್ಯದ ಅಂತ ಹೇಳ್ತಾರೆ. 5ನೇ ಬೌದ್ಧ ಸಮ್ಮೇಳನವನ್ನು ಏರ್ಪಡಿಸಿರುವ ದೊರೆ ಯಾರು ಅಂತ ಕೇಳಿದ್ರೆ ಹರ್ಷವರ್ಧನ. 5ನೇ ಬೌದ್ಧ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದವರು ಯಾರು? ಹುಯನ್ಸ್ತಾಂಗ್. ಹರ್ಷವರ್ಧನನ ಆಸ್ಥಾನದಾಗ ಇದ್ಕೊಂಡೆ ಒಂದು ಕೃತಿ ಬರೀತಾನೆ. ಯಾವ ಕೃತಿ ಅಂತ ಕೇಳಿದ್ರೆ ಸಿಯುಕಿ. ಬಟ್ ಈ ಬೌದ್ಧ ಸಮ್ಮೇಳನ ಏನಾಗ್ತದ ಅಂತಂದ್ರೆ ಕೇವಲ 23 ದಿನಗಳವರೆಗೂ 23 ದಿನಗಳ ನಡೀತದ. ಬಟ್ ಈ ಅಧಿವೇಶನ, ಈ ಒಂದು ಬೌದ್ಧ ಸಮ್ಮೇಳನ ಕಂಟಿನ್ಯೂ ಆಗಿ ನಡ್ಕೊಂತ ಹೋಗಿ ಒಂದ್ ಹಂತಕ್ಕೆ ಹೋಗಿ ನಿಂತು ಬಿಡ್ತದ. ಅಂದ್ರೆ ಇದು ಕಂಟಿನ್ಯೂ ಆಗಿ ಪೂರ್ಣಗೊಂಡಿಲ್ಲ ಈ ಅಧಿವೇಶನ. ಅದ್ರ ಸಲುವಾಗಿ ಟೋಟಲಿ 1, 2, 3, 4 ರಾಜ್ಯಾಗ್ರಹದಾಗ, ವೈಶಾಲಿದಾಗ, ಪಾಟ್ಲಿಪುತ್ರದಾಗ, ಕಾಶ್ಮೀರದ ಕುಂಡಲಿವನದಾಗ ಈ 4ನೇ ಬೌದ್ಧ ಸಮ್ಮೇಳನ ಆಗ್ಯಾವ ಅಂತ ಕೆಲವರು ಇತಿಹಾಸಕಾರ ಹೇಳ್ತಾರ. ಬಟ್ ನಾವು ಹೆಚ್ಚಿನ ಮಾಹಿತಿಗಾಗಿ 5ನೇ ಬೌದ್ಧ ಸಮ್ಮೇಳನವು ಕೂಡ ನೋಡ್ಕೋಬಹುದು. ನಿಮಗೊಂದು ಕ್ವಶನ್. ಏನ್ ಕ್ವಶನ್ ಅಂತಂದ್ರ ಬೌದ್ಧ ಧರ್ಮದ ಸ್ಥಾಪಕ ಯಾರು? ಬೌದ್ಧ ಧರ್ಮದ ಸ್ಥಾಪಕ ಯಾರು ಅಂತೇಳಿ ಈ ಉತ್ತರವನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ನೋಡೋಣ. ಎಲ್ಲರಿಗೂ ಧನ್ಯವಾದಗಳು.